ಇದ್ದಾಗ ಮಂಗಳೂರಲ್ಲಿ ತಡೆಗೋಡೆ ಈ ಡಿಬಿಎಲ್ ಕಂಪನಿಯಿಂದ ಮಂಗಳೂರಲ್ಲೂ ಕೂಡ ಒಂದು ಕಾಮಗಾರಿ ಆಗಿತ್ತು. ಅವೈಜ್ಞಾನಿಕ ಕಾಮಗಾರಿನ ಅನ್ನುವಂಥ ಪ್ರಶ್ನೆಗೆ ಮೂಡ್ತಾ ಇದೆ. ಈಗೇನು ಸುರಂಗ ಕಾಮಗಾರಿ ನಡೀತಾ ಇತ್ತು ವಯನಾಡಲ್ಲಿ, ಕೊಚ್ಕೊಂಡು ಹೋಗಿದೆ ಮಣ್ಣಿನಿಂದ. ಸೊ ಅಲ್ಲಿ ಅವೈಜ್ಞಾನಿಕ ಕಾಮಗಾರಿ ಆಗಿರುವಂಥದ್ದು ಅನ್ನುವಂಥ ಆರೋಪ ಇದೆ. ಮಂಗಳೂರಲ್ಲೂ ಕೂಡ ಒಂದು ಕಾಮಗಾರಿಯನ್ನ ಇದೇ ಕಂಪನಿ ಮಾಡಿದೆ. ಅಲ್ಲೂ ಕೂಡ ಅವೈಜ್ಞಾನಿಕ ಕಾಮಗಾರಿನ ಕಳೆದ 2 ವರ್ಷಗಳಿಂದ ನಡೀತಾ ಇರುವಂತಹ ಕಾಮಗಾರಿ ಮಂಗಳೂರಲ್ಲಿ ಅವೈಜ್ಞಾನಿಕವಾಗಿ ಮಣ್ಣು ತೆಗೆದ ಕಾರಣಕ್ಕಾಗಿ ಭೂಕುಸಿತ. ಕೆತ್ತಿಕಲ್ನಲ್ಲಿ ಈ ಬಾರಿಯೂ ಕೂಡ ಭಾರಿ ಭೂಕುಸಿತ ಆಗಿದೆ. ಅಲ್ಲಿ ಕೂಡ ಇದೇ ಕಂಪನಿ ಡಿಬಿಎಲ್ ಕಂಪನಿನೇ ಕಾಮಗಾರಿಯನ್ನು ನಡೆಸ್ತಾ ಇರುವಂಥದ್ದು. ರಸ್ತೆಗೆ ಬಿದ್ದಿರುವಂತಹ ಅಪಾರ ಪ್ರಮಾಣದ ಮಣ್ಣು, ಕಲ್ಲು ಬಂಡೆ ಅವೈಜ್ಞಾನಿಕವಾಗಿ ಮಣ್ಣು ಅಗೆತ. ಮಂಗಳೂರು ಮೂಡುಬಿದಿರೆಯ ಸಂಪರ್ಕದ ಕೆತ್ತಿಕಲ್ ರಸ್ತೆ ಮಣ್ಣು ಕುಸಿತದಿಂದ ಕೆತ್ತಿಕಲ್ನಲ್ಲಿ ಏಕಮುಖ ಸಂಚಾರ ಮಾಡುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅವೈಜ್ಞಾನಿಕವಾಗಿ ಮಣ್ಣು ತೆಗೆದಿರೋದ್ರಿಂದ ಅಲ್ಲಿ ಭೂಕುಸಿತನ ಅನ್ನುವಂಥ ಸಹಜ ಅನುಮಾನ ಈಗ ಸೃಷ್ಟಿಯಾಗ್ತಾ ಇದೆ. ಗುಡ್ಡದ ಮೇಲ್ಭಾಗದ ನಿವಾಸಿಗಳಿಗೆ ಭಾರಿ ಆತಂಕ ಸೃಷ್ಟಿಯಾಗಿದೆ. ಅಲ್ಲಿ ಅವಾಗ ಈ ರೀತಿಯಾಗಿ ಲ್ಯಾಂಡ್ ಸ್ಲೈಡ್ ಆಗ್ಬಿಡುತ್ತೇನೋ ಅನ್ನುವಂಥ ಆತಂಕವನ್ನೇ ಮಾಡ್ತಾ ಇದೆ. ಡಿಬಿಎಲ್ ಕಂಪನಿ ವಿರುದ್ಧ ಜಿಲ್ಲಾಧಿಕಾರಿಯಿಂದಲೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ನೋಡಿ, ಇದು ತಡೆಗೋಡೆ ನಿರ್ಮಾಣ ಆಗ್ತಾ ಆಗಿರುವಂಥದ್ದು ಮಂಗಳೂರಲ್ಲಿ ಇದೇ ಕಂಪನಿ. ಏನು ಕೇರಳದಲ್ಲಿ ಈಗ ಸೇತುವೆ ಸುರಂಗವನ್ನ ನಿರ್ಮಾಣ ಮಾಡ್ತಾ ಇರುವಂತಹ ಕಂಪನಿ ಇದೆ, ಅದೇ ಕಂಪನಿಯಿಂದ ಮಂಗಳೂರಲ್ಲೂ ಕೂಡ ಈ ತಡೆಗೋಡೆ ರಸ್ತೆಯ ಪಕ್ಕದಲ್ಲಿ ತಡೆಗೋಡೆ ನಿರ್ಮಾಣ ಆಗಿರುವಂಥದ್ದು. ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ. ಒನ್ ವೇಯಲ್ಲಿ ಮಾತ್ರ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಣ್ಣು ಕುಸಿತ ಆಗಿರೋದ್ರಿಂದ. ಇಲ್ಲಿ ಕೂಡ ಇವರು ಅವೈಜ್ಞಾನಿಕವಾಗಿ ಮಣ್ಣು ತೆಗೆದಿದ್ದಾರೆ ಅನ್ನುವಂಥ ಆಕ್ರೋಶ, ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಆಮೇಲೆ ಈ ಗುಡ್ಡದ ಮೇಲೆ ಮನೆಗಳಿದ್ದಾವೆ, ಅಲ್ಲೊಂದು ಮನೆಗಳು ಕೂಡ ಇದ್ದಾವೆ. ಸೊ ಅವ್ರಿಗೂ ಬಹಳ ಆತಂಕದಲ್ಲಿ ಜೀವನ ಮಾಡ್ತಾ ಇದ್ದಾರೆ.